ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ನನ್ನ ನ್ಯೂ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದುಬಿಟ್ಟು ಜಾಕ್ ಫ್ರೂಟ್ ರಸಾಯನ, ಅಂದರೆ ಹಲಸಿನ ಹಣ್ಣಿನಿಂದ ಯಾವ ರೀತಿ ರಸಾಯನ ಮಾಡೋದಂತ ತೋರಿಸ್ತೀನಿ. ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ. ದೇವ್ರ ನೈವೇದ್ಯಕ್ಕೆ ಸಹ ಮಾಡ್ಬೋದು, ಹಾಗೆ ನಮಗೆ ತಿನ್ನೋಕ್ಕೂ ಸಹ ಮಾಡ್ಕೋಬೋದು. ಏನಾದ್ರು ಕ್ರೇವಿಂಗ್ಸ್ ಆಗ್ತಿದೆ ಅನ್ನುವಾಗ ಈ ಥರ ರೆಸಿಪಿನ ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಹಲಸಿನ ಹಣ್ಣು ತಿನ್ನಲ್ಲ, ಅದು ತಿನ್ನೋಕ್ಕೆ ನಮಗೆ ಬೋರ್ ಆಗುತ್ತೆ, ಅದೇ ಒಂದೇ ಡಿಫ್ರೆಂಟ್ ಟೇಸ್ಟ್ ಇಲ್ಲ ಅನ್ನೋರು ಈ ಡಿಫ್ರೆಂಟಾಗಿರುವಂತಹ ಟೇಸ್ಟನ್ನು ಟ್ರೈ ಮಾಡಿ. ಓಕೆನಾ? ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಹಲಸಿನ ಹಣ್ಣು ದೋಸೆ, ಹಲಸಿನಕಾಯಿ ಚಿಪ್ಸು, ರಸಾಯನ ಎಲ್ಲದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಯಾಕಂದರೆ ಇದು ಸೀಸನೇಬಲ್ ಫ್ರೂಟ್ಸು, ಆಮೇಲೆ ನಮಗೆ ಬೇಕು ಅಂದರೆ ಸಿಗಲ್ಲ. ಹಾಗಾಗಿ ನನಗಂತೂ ತುಂಬಾ ಇಷ್ಟ. ಹಲಸಿನ ಹಣ್ಣಿನ ರಸಾಯನ ಮಾಡೋಕ್ಕೆ ನಾನಿಲ್ಲಿ 7ರಿಂದ 8 ಪೀಸ್ ಆಗುವಷ್ಟು ಹಲಸಿನ ಹಣ್ಣಿನ ತೊಲಿನ ಈ ಥರ ಸಪ್ರೇಟ್ ಮಾಡಿ, ಬೀಜನೇ ಸಪ್ರೇಟು ಹಾಗೆ ಹಣ್ಣು ಸಪ್ರೇಟ್ ಮಾಡಿಬಿಟ್ಟು ಕೈಗಳ ಸಹಾಯದಿಂದ ಉದ್ದುದ್ದಕ್ಕೆ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಚಾಕುಯಿಂದನೂ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಳ್ಳಿ. ಈ ಥರ ಇರೋದ್ರಿಂದ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಒಂದೊಂದು ಪೀಸು ಚೆನ್ನಾಗೇ ತಿಂತವೆ. ಹಾಗಾಗಿ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. 1 ಬೌಲ್ ಆಗುವಷ್ಟನ್ನು ನಾನು ತೊಗೊಂಡಿದ್ದೀನಿ. 3/4 ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಮನೇಲೇ ಇರೋದು. ನೀವು ಬೇಕಿದ್ರೆ ಯಾವ ಬೆಲ್ಲ ಇದೆ ಅದನ್ನು ಕಟ್ ಮಾಡಿ ಸಹ ಹಾಕ್ಕೋಬೋದು. 1-2 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಡೈರೆಕ್ಟ್ ನಾನಿಲ್ಲಿ ಕೊಬ್ಬರಿಲಿ ಸೇರಿಸ್ಕೊತೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ, 1 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪ ಇದ್ದರೆ ಈ ರೆಸಿಪಿ ರೆಡಿ ಆಗುತ್ತೆ. ಇನ್ಸ್ಟಂಟಾಗಿ ದೇವ್ರ ನೈವೇದ್ಯಕ್ಕೆ ಅಥವಾ ಮಕ್ಕಳಿಗೆ ಏನಾದರೂ ಕೇಳ್ತಿದ್ದಾರೆ ಅಂದರೆ ಈ ಥರದ್ದು ಮಾಡಿಕೊಡಿ. ಇವಾಗ ಸೀಸನೇಬಲ್ ಅಲ್ವಾ, ಯಾವಾಗಲೂ ನಾವು ತಂದು ಇಟ್ಕೊಂಡಿರ್ತೀವಿ ಮನೇಲಿ. ಒಂದೇ ಥರ ತಿಂದು ಬೇಜಾರಾಗ್ತಿದೆ ಅನ್ನೋರು ಇದನ್ನು ಟ್ರೈ ಮಾಡಿ. ಒಂದು ಮಿಕ್ಸಿಂಗ್ ಬೌಲಿಗೆ ಕಟ್ ಮಾಡಿರುವಂತಹ ಏನು ಜಾಕ್ ಫ್ರೂಟ್ ಇರ್ತಲ್ವ, ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಟ್ಟಿರೋದು, ಅದನ್ನು ಹಾಕಿ ತುರಿದಿರುವಂತಹ ತೆಂಗಿನಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ ಏನು ತೋರಿಸಿದ್ನಲ್ಲ ಅದನ್ನು ಹಾಕಿ. ನಾನು ಸ್ವಲ್ಪ ಬೆಲ್ಲ ಯಾಕೆ ಉಳಿಸ್ದೆ ಅಂದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಸಖತ್ತು ಸ್ವೀಟ್ ಇದೆ ಹಲಸಿನ ಹಣ್ಣು ಮಾತ್ರ. ಹಾಗಾಗಿ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟೆ. ಓವರ್ ಸ್ವೀಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ವಲ್ಲ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುವಂತಹ ಟೇಸ್ಟಿ ರಸಾಯನ ರೆಡಿ. ಇದಕ್ಕೆ ಪಚ್ಚಬಾಳೆಹಣ್ಣು ಸಹ ನೀವು ಸ್ಲೈಸ್ ಮಾಡಿ ಹಾಕ್ಕೋಬೋದು, ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ನನಗೆ ಜಾಕ್ ಫ್ರೂಟೇ ಜಾಸ್ತಿ ಇತ್ತು. ಇದು ನನ್ನ ಹಸ್ಬೆಂಡ್ ಬೇರೆ ತಿನ್ನಲ್ಲ, ನಂಗೆ ಒಬ್ಬಳಿಗೆ ಅಲ್ವಾ. ಹಾಗಾಗಿ ಇಷ್ಟು ಕ್ವಾಂಟಿಟಿ ನನಗೆ ಇದೇ ಹೆವಿ ಆಯಿತು. ಹಾಗಾಗಿ ನಾನು ಇದರಲ್ಲಿ ಫ್ರೂಟ್ಸನ್ನು ಆ್ಯಡ್ ಮಾಡಿಲ್ಲ. ಬನಾನಾನ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹಾಗೇ ತಿನ್ನೋಕ್ಕಿಂತ ಒಂದು 10-15 ನಿಮಿಷ ಇದನ್ನು ಇಟ್ಟು ತಿಂದರೆ ಸಖತ್ತಾಗಿರುತ್ತೆ. ನೀವು ಇಲ್ಲಿ ಬೇಕಿದ್ದರೆ ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಸಹ ಹಾಕೋಬೋದು, ಅದು ಸಹ ರುಚಿ ಇರುತ್ತೆ. ಬಟ್ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡಿದ್ದೀನಿ. ನೋಡಿ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ರೆಸಿಪಿಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದು ಬಂದುಬಿಟ್ಟು ನನ್ನ ನ್ಯೂ ಚಾನಲು, ಹಳೆ ಚಾನಲು ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ರೆಸಿಪಿನ ನಾನು ನ್ಯೂವಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ನಲ್ಲಿ ಅಂದರೆ ಜಾಕ್ ಫ್ರೂಟ್ ಇರೋದ್ರಿಂದ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.